ಸ್ವಾಮಿ ಇದ್ದಾರೆ, ನಿಖಿಲ್ ಸ್ವಾಮಿ. ತುಂಬಾ ಶೈ ಮಾಡ್ತಿದ್ದಾರೆ, ಯಾಕಂದ್ರೆ ನಂಗೆ ಗೊತ್ತಿಲ್ಲ. ಟೆಸ್ಟಿಂಗ್ ತಂದಿದ್ದೇನೆ. ಆಕ್ಚುಲಿ ಗೋಪ್ರೋ ಸೇಲಿಗೆ ಇದೆ. ಹಾಗೆ ನೋಡಿ ಇಟ್ಸ್ 9 o'clock. ಫಾಗ್ ನೋಡಿ, ಫಾಗ್. ಚೆಕ್ ಔಟ್ ದ ಫಾಗ್ ಗೈಸ್. ನಮ್ಮ ಮ್ಯಾಂಗ್ಳೂರ್ ಫಾಗ್. ನಂಗೆ ಈ ರೋಡಲ್ಲಿ ಬರ್ಲಿಕ್ಕೆ ಉದಾಸೀನ ಆಗುದು. Yo, so hello, ನಮಸ್ಕಾರ. This is the K19 bike from Mangalore. And ಇವಾಗ ನಾವು ಪುತ್ತೂರು ಇವೆಂಟ್ ಹೋಗ್ತಿದ್ದೇವೆ. ನಮ್ಮ ಸ್ವಾಮಿ ಇದ್ದಾರೆ, ನಿಖಿಲ್ ಸ್ವಾಮಿ. ತುಂಬಾ ಶೈ ಮಾಡ್ತಿದ್ದಾರೆ, ಯಾಕಂದ್ರೆ ನಂಗೆ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ. ನೀವೇ ನೋಡಿ ಅಲ್ಲಿ. ಇವಾಗ ಪುತ್ತೂರು ಇವೆಂಟ್ ಹೋಗ್ತಿದ್ದೇವೆ. ಆಕ್ಚುಲಿ ಲೇಟ್ ಆಗಿದೆ ನಮಗೆ. 9 o'clock ಅಲ್ಲಿ ರೀಚ್ ಆಗಬೇಕು. ಇವಾಗ 7:51 ಆಗಿದೆ. ಲೆಟ್ಸ್ ಸಿ ಎಷ್ಟು ಗಂಟೆ ರೀಚ್ ಆಗ್ತೇವಂತ. ಲೆಟ್ಸ್ ಗೋ. ಮೊದಲು ದೇವಸ್ಥಾನ ಟೆಂಪಲ್ ಹೋಗ್ಬೇಕು. ಟೆಂಪಲ್ ಹೋಗಿ ಮತ್ತೆ ಇವತ್ತು ನಮ್ಮ ಹತ್ರ ಹೀರೋ 10 ಅಲ್ಲ ಇರೋದು. ಇದು ನನ್ನ ಕ್ಯಾಮ್ರಾ ಅಲ್ಲ. ಸೊ ಟೆಸ್ಟಿಂಗಿಗೆ ತಂದಿದ್ದೇನೆ. ಆ್ಯಕ್ಚುಲಿ ಗೋಪ್ರೋ ಸೇಲಿಗೆ ಇದೆ. ಹಾಗೆ ಹೀರೋ 9 ಅದು. ಸೊ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ ಅಷ್ಟೇನು. ಒಂದು ಸ್ವಲ್ಪ ಆಚೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇವತ್ತೊಂದಿನ ಇಲ್ಲಿ ಒಂದು ಯಾವಾಗಲೂ ಟ್ರಾಫಿಕ್ ಇರುತ್ತೆ, ಸಿಗ್ನಲ್ ಇರುತ್ತೆ, ನಂಗೆ ಯಾವಾಗಲೂ ಸಿಗ್ತದೆ ಇಲ್ಲಿ ಒಂದು ಬಂದ್ರೆ. ಸೊ ಇವಾಗ ವಾಯ್ಸ್ ಎಷ್ಟು ಕೇಳ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಬಿಕಾಸ್ ಕೇಸ್ ಆಗಿದೆ ಅದಕ್ಕೆ. ಬ್ಲೂ ಕಲರ್ ಒಂದು ಕೇಸ್ ಬರುತ್ತೆ, ಅದು ಹಾಕಿದ್ದಾರೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಎಡಿಟಿಂಗ್ ಅಲ್ಲಿ ಇದು ಮಾಡಬೇಕಾಗುತ್ತೆ, ಒಂದು ಸ್ವಲ್ಪ ವಾಯ್ಸ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಏನು ಕೂಡ ಮಾಡಲಿಕ್ಕೆ ಆಗಲ್ಲ, ಅಡ್ಜಸ್ಟ್ ಮಾಡಬೇಕು. ನಾನು ಏನಾದರೂ ಮಾಡಿ ಸಿಗ್ನಲ್ ಬಿಟ್ಟು ಹೋಗೋಣ. ನಾನು ಒಳಗೆ ಹೋಗಿ ಬರ್ತೇನೆ, ಬಿಕಾಸ್ ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲ್ಲ. ಸೊ ಟೆಂಪಲ್ ಹೋಗಿ ಇವಾಗ ಹೊರಡ್ತಿದ್ದೇವೆ. ಟೆಂಪಲ್ ಹೋಗಿ ಬಂದರೆ ಏನು ಬೆಸ್ಟ್ ಫೀಲಿಂಗ್ ಅಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಖುಷಿ ಆಗುತ್ತೆ ಮನಸ್ಸಿಗೆ. ಏನು ಹೇಳ್ತೀರಾ? ವಾಟ್ ಡು ಯು ಫೀಲ್ ಆಫ್ಟರ್? ಅರ್ಥ ಆಯ್ತಾ? ಕನ್ನಡ ಅರ್ಥ ಆಯ್ತಾ? ಆಗ್ಬೋದು. ನಮ್ಮ ಸ್ವಾಮಿಯವರಿಗೆ ಕನ್ನಡ ಅರ್ಥ ಆಗ್ತಿದೆ ಇವಾಗ ಆಗ್ಬೋದು. ಈಸ್ ಲರ್ನಿಂಗ್ ಕನ್ನಡ ಸ್ವಲ್ಪ. ಲೆಟ್ಸ್ ಗೋ. ಇವಾಗ ನಮ್ಮ ಡೈರೆಕ್ಟ್ ಇವಾಗ ಪುತ್ತೂರು ಹೋಗೋಣ. ಲೆಟ್ಸ್ ಗೋ ಟು ದ ಇವೆಂಟ್. ಆಲ್ರೆಡಿ ಲೇಟ್ ಆಗಿದೆ. ಇವೆಂಟ್ ಸ್ಟಾರ್ಟ್ ಆಗೋದು 9 o'clock. ಇನ್ನು ಬ್ಯೂಟಿಫುಲ್ ಆದ ರೋಡ್ ಸ್ಟಾರ್ಟ್ ಆಗುತ್ತೆ. ಫುಲ್ಲಿ ಫಾಗಿ ರೋಡ್. ಮ್ಯಾಂಗ್ಳೂರ್ ಫಾಗ್ ರೋಡ್. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಾವು ಬೈಕಲ್ಲಿ ಎಲ್ಲ ಬಂದ್ರೆ ಫುಲ್ ಜಾಕೆಟಿಗೆಲ್ಲ ಇದಾಗುತ್ತೆ. ನನ್ನ ಬ್ಲ್ಯಾಕ್ ಜಾಕೆಟ್ ಎಲ್ಲ ಬ್ಲ್ಯಾಕ್ ಹೋಗಿ ವೈಟ್ ಆಗುತ್ತೆ. ಹಾಗೆ ಇದೆ ಇಲ್ಲಿ ರೋಡ್. ಹೋಗೋಣ. ಇವಾಗ ಕಾರ್ ಅಲ್ಲ, ಚೆಕ್ ಔಟ್ ದಿಸ್ ಕಾರ್. ನೋಡಿ ಇಟ್ಸ್ 9 o'clock. ಫಾಗ್ ನೋಡಿ, ಫಾಗ್. ಚೆಕ್ ಔಟ್ ದ ಫಾಗ್ ಗೈಸ್. ನಮ್ಮ ಮ್ಯಾಂಗ್ಳೂರ್ ಫಾಗ್. ನೀವು ಚಾರ್ಮಾಡಿ ಸಕಲೇಶ್ಪುರ ಯಾಕೆ ಹೋಗ್ತೀರಾ? ಇಲ್ಲಿ ಇಷ್ಟೊಂದು ಫಾಗ್ ಇದೆ, ಅಷ್ಟು ನೇಚರ್ ಇದೆ. ಇಲ್ಲಿ ಬನ್ನಿ, ಇಸಿ ರೋಡ್ ಈಚೆ ಬನ್ನಿ, ಎಲ್ಲ ಸಿಗ್ತದೆ. ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದು ದೊಡ್ಡ ರೈಡ್ ಇದೆ. ಸ್ಟೇ ಟ್ಯೂನ್ಡ್ ಆಯ್ತಾ? ಬೆಸ್ಟ್ ರೈಡ್. ವಿ ಆರ್ ಡೂಯಿಂಗ್ ಇಟ್. ಲೆಟ್ಸ್ ಸಿ ಏನಾಗುತ್ತೆ ಅಂತ ಇನ್ ಫ್ಯೂಚರ್. ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೇನೆ. ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಲಿ, ಹೋಗಿ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಓ ಮೈ ಗಾಡ್, ಚೆಕ್ ಔಟ್ ದ ಫಾಗ್. ಯಪ್ಪ, ನನಗೆ ಇಲ್ಲಿ ಒಂದು ರೀಲ್ ಮಾಡಬೇಕು ಫಾಗ್ ಇದು. ಸೀರಿಯಸ್ಲಿ ನನಗೆ ಈ ರೋಡಲ್ಲಿ ಬರಲಿಕ್ಕೆ ಉದಾಸೀನ ಆಗುದು. ಯಪ್ಪ, ಇದಕ್ಕಿಂತ ನಾನು ಲದಾಖ್ ಹೋಗಿ ಬರ್ತೀನಿ. ಲದಾಖ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ ನಿಮ್ಗೆ? ಇಲ್ಲಿ ಬನ್ನಿ, BC ರೋಡ್ ಬನ್ನಿ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲದಾಖ್.
ಲದಾಖಿಗೆ ಟ್ರೈನಿಂಗ್ ಬೇಕಾ? ಎಲ್ಲಿಗೆ ಬನ್ನಿ, ಟ್ರೈನ್ ಆಗ್ತೀರಿ ನೀವು ಒಳ್ಳೆ ಆಫ್ ರೋಡ್ ಟ್ರೈನಿಂಗ್. ಆಕ್ಚುಲಿ ಲದಾಖಲ್ಲಿ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ತಿದ್ದಾರೆ, ಅಲ್ಲಿ ಎಲ್ಲ ರೋಡ್ ಎಲ್ಲ ಕರೆಕ್ಟಿಗೆ ಅಲ್ವಾ ಸ್ವಾಮಿ? ಇನ್ ಲದಾಖ್ ದೇ ಆರ್ ಮೇಕಿಂಗ್ ಇಟ್ ಪ್ರಾಪರ್ ರೈಟ್ ರೋಡ್ಸ್ ಅಂಡ್ ಆಲ್. Now no more Ladakh. Previously, those who have done Ladakh, it was the raw off-roading thing. Now the roads have improved a lot. Thanks to VR. ಸೊ ವಿ ಹ್ಯಾವ್ ಅರೈವ್ಡ್ ಅವರ್ ಶೋರೂಮ್. ನೋಡಿ ಇಲ್ಲಿದೆ. ಇವೆಂಟ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಪೊಲೀಸ್ ಎಲ್ಲ ಇದ್ದಾರೆ, ಬಂದಿರಬೇಕು, ಗೆಸ್ಟ್ ಅವರು ಬಂದಿರಬೇಕು. ಇದೆಯಲ್ಲ ಕಾರಲ್ಲಿ ಇದೆ ನೋಡಿ, ಯೂಟರ್ನ್ ತೆಗೆದಿದ್ದೇವೆ. ಸೊ ಲೆಟ್ಸ್ ಗೋ, ಒಳಗೆ ಹೋಗೋಣ. ಎಂಜಾಯ್ ದ ಸಿನಿಮ್ಯಾಟಿಕ್ ಶಾಟ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್. ದಿಸ್ ಇಸ್ ಅ ಕಸ್ಟಮರ್ ಲಾಂಚ್ ಕ್ರೇಜಿ ಆಗಿದೆ ನೋಡಿ ಅಂತೆ. ಕಸ್ಟಮರ್ ಲಾಂಚ್ ನೈಸ್. ಎ ಸಿ ಕೂಡ ಇದೆ, ಚಿಲ್ ಮಾಡ್ಬೋದು ಇಲ್ಲಿ. ನೆಟ್ಫ್ಲಿಕ್ಸ್ ನೋಡಲಿಕ್ಕೆ ಟಿ ವಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆ ಲೋಗೋದಲ್ಲಿ ಮೀನಿಂಗ್ ಕೂಡ ಇದೆ, ಗೊತ್ತಿದೆಯಾ ಏನಂತ ಕಮೆಂಟ್ ಮಾಡಿ ಆ ಮೀನಿಂಗ್. ಇವೆಂಟ್ ವಾಸ್ ಡ್ಯಾಮ್ ಗುಡ್, ಎಲ್ಲ ನೀಟಾಗಿ ಮಾಡಿದ್ರು. ಲೋಗೋ ಇಸ್ ಡ್ಯಾಮ್ ಎಕ್ಸ್ಪೆನ್ಸಿವ್, ಅದಕ್ಕೆ ಹೇಳಿದ್ ನಾನು ಯಾವಾಗಲೂ. ಅದಕ್ಕೆ ಹೇಳಿದ್ದು ಯಾವಾಗಲೂ ಹಣ ಅಲ್ಲ, ಯು ಶುಡ್ ಅರ್ನ್ ನೇಮ್. ಹಣ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ದಟ್ಸ್ ವಾಟ್ ಐ ಥಿಂಕ್. ಹೆಸರು ಮಾಡಬೇಕು, ಹೆಸರು ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಎಲ್ಲರೂ ಕೂಡ ಕರೀತಾರೆ, ಯಾವಾಗ ಆಟೋಮ್ಯಾಟಿಕ್ಲಿ ಹಣ ಬರುತ್ತೆ. ಎಸ್, ಯು ಶುಡ್ ಅರ್ನ್ ನೇಮ್. ಆ್ಯಂಡ್ ಲೆಟ್ಸ್ ಗೋ. ಇವಾಗ ಒಂದು ದೇವಸ್ಥಾನ ಹೋಗಬೇಕು, ಆವಾಗ ಬಂಪರಿಗೆ ಡಮ್ ಅಂತ ತಾಗಿದೆ. ಇವಾಗ ನಮ್ಮ ಸ್ವಾಮಿ ಬಿಡ್ತಿದ್ದಾರೆ ಕಾರನ್ನು, ಇವಾಗ ಹೋಗೋಣ, ಟೆಂಪಲ್ ಹೋಗೋಣ. ಆ್ಯಂಡ್ ಐ ಡೋಂಟ್ ನೋ ಹೌ ಇಸ್ ದ ವಾಯ್ಸ್ ಔಟ್ಪುಟ್ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಮೈಕ್ ಚೆಕ್ ಗೈಸ್, ಮೈಕ್ ಚೆಕ್. ವಿಡಿಯೋ ಎಡಿಟರ್ ಒಂದು ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಝೂಮ್ ಮಾಡಿ ನಿಖಿಲ್ ಸ್ವಾಮಿಗೆ. ಓಕೆ, ಝೂಮ್ ಔಟ್. ಓಕೆ, ಲೆಫ್ಟ್ ಅದೇ. ಎಸ್, ಲೆಫ್ಟ್. ಸೊ ಇವಾಗ ಮಹಾಲಿಂಗೇಶ್ವರ ಟೆಂಪಲ್ ಹೋಗ್ತಿದ್ದೇವೆ. 4 ಕಿಲೋಮೀಟರ್ ಇದೆ ಅಂತ ತೋರಿಸ್ತಿದೆ ನಮ್ಮ ಗೂಗಲ್ ಅಮ್ಮ. ಚೆಕ್ಔಟ್. ಅದೇ ಹೇಳ್ತಿದ್ದೆ ಅಲ್ವಾ, ಕೆಲವೊಮ್ಮೆ ಜೀವನಡು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಕೇದಾರ್ನಾಥ್ ಮಾಡ್ಬೇಕು, ಪ್ಲಾನ್ ಇದೆ. ಆ ಶಿವನ ಬುಲಾವ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಐ ಹೋಪ್ ಬೇಗ ಬಂದ್ರೆ ಸಾಕು. ಸೋ ಮೆನಿ ಡ್ರೀಮ್ ಡ್ರೈವ್ಸ್ ಟು ಕಂಪ್ಲೀಟ್ ಫಾರ್ ಮೀ. ಅದೆಲ್ಲ ಯಾವಾಗ ಮಾಡ್ತೇನೆ, ಏನು ಆಗ್ತದ ಅಂತ ಗೊತ್ತಿಲ್ಲ. ಲೆಟ್ಸ್ ಹೋಪ್ ಗುಡ್ ಇನ್ ಲೈಫ್, ನಥಿಂಗ್ ಎಲ್ಸ್. ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾ ನಾವು ಕೂಡ ಒಳ್ಳೆಯಲ್ಲಿ ಇರುವ ಅಂತ ಹೇಳ್ತೇನೆ ನಾನು ಅಷ್ಟೇ. ವಿ ಶುಡಂಟ್ ಹೇಟ್ ಎನಿಬಡಿ, ಲೆಟ್ ದೆಮ್ ಹೇಟ್ us, but we shouldn't hate. You shouldn't hurt anyone. Yes. And hate, yeah, you should not hate also. Let them hate us, and we shouldn't hate them. That's all. That is irrelevant. Yes. Right now we are in Puttur Mahalingeshwara temple. ಒಳಗೆ ಹೋಗೋಣ. ಒಳಗೆದ್ದು ವಿಡಿಯೋ ಮಾಡೋದಲ್ಲ ನಾವು, ನಿಮ್ಗೆ ಗೊತ್ತಿದೆಯಲ್ಲ ಯಾಕೆ ಮಾಡಲ್ಲ ಅಂತ. ಸೊ ಲೆಟ್ಸ್ ಗೋ. ಟೆಂಪಲ್ ಹೋಗಿ ಬಂದ್ವಿ, ಒಂದು ಸ್ವಲ್ಪ ಒಳ್ಳೆದಾಯಿತು. ಸೊ ವಿ ಡಿಡಂಟ್ ಎಕ್ಸ್ಪೆಕ್ಟೆಡ್ ಇಲ್ಲಿಗೆ ಬರ್ತೇವೆ ಅಂತ. ಅದಕ್ಕೆ ಹೇಳುದು ಶಿವಾಕ ಬುಲಾವ ಆಯತೋ ಜಾನ ಪಡೆಗ ಅರ್ಥ ಆಯ್ತಲ್ವಾ? ಎಸ್, ಎಸ್ ಎಕ್ಸಾಕ್ಟ್ಲಿ, ಎಲ್ಲ ಹಣದಲ್ಲಿ ಬರ್ದಿರುತ್ತೆ.
ಸೊ ना ज्यादा मिलेगा ना कम, जो जितना हिसाब में लिखा है उतना ही मिलेगा. ಎಷ್ಟೆಷ್ಟು ಸಿಗಬೇಕು ಅಷ್ಟಷ್ಟು ಸಿಗ್ತದೆ ಎಲ್ರಿಗೂ ಕೂಡ. ಸೊ ಸುಮ್ಮನೆ ಯಾವುದಕ್ಕೆಲ್ಲ ಟೆನ್ಷನ್ ಮಾಡಬಾರ್ದು ನಾವು. ವಿ ಶುಡ್ ಎಂಜಾಯ್ ದ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಗೊತ್ತಾಯ್ತಲ್ವಾ, ಎಷ್ಟೆಷ್ಟು ಹಣೆಯಲ್ಲಿ ಬರೆದಿದೆ ಅಷ್ಟೆಲ್ಲ ಸಿಗುತ್ತೆ. ಆ್ಯಂಡ್ ನಾನು ತುಂಬ ಲೈಫ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್, ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ಆ್ಯಕ್ಚುಲಿ ಮೊಬೈಲಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ ನನಗೆ, ಬಿಕಾಸ್ 3% ಚಾರ್ಜ್ ಫುಲ್ ಲೋ ಆಗ್ತಿತ್ತು. हमेशा चार्जिंग का क्यों ये करते रहते? ಐಫೋನ್ का प्रॉब्लम है ना, क्या कर सकते. सॉरी आप. ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಲಿಲ್ಲ ಹೋಗಿ ಫಾಲೋ ಮಾಡಿ, ಬಿಕಾಸ್ ಎಲ್ಲ ರೆಗ್ಯುಲರ್ ಅಪ್ಡೇಟ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೇನೆ. ಏನೆಲ್ಲ ಇವೆಂಟ್ಸ್ ಇರುತ್ತೆ, ಏನೆಲ್ಲ ಅಪ್ಡೇಟ್ಸ್ ಇರುತ್ತೆ, ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಕೊಡ್ತಾ ಇರ್ತೇನೆ. ಸೊ ಡು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಆ್ಯಂಡ್ ಹಾಗೆ ಹೇಳ್ತೇವೆ, ಇವತ್ತು ವ್ಲಾಗ್ ಅನ್ನು ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ರೈಡ್ ಸೇಫ್ ಗೈಸ್. ಬಾಯ್ ಬಾಯ್.